ಇಲ್ಲೇ ಕುಂಡಯಮಿಂದ ಲೋಡ್ 20 ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಗೆ. ಬೆಂಗಳೂರಲ್ಲಿ ಮಾಲೂರು ಖಾಲಿ. ಬೆಳಗ್ಗೆನೇ ಪವರ್ ಲಿಫ್ಟಲ್ಲಿ ತಗೊಂಡು ಬಂದು ಇಲ್ಲಿ ಇಡ್ತಾರೆ. ಇಲ್ಲಿಂದ ಇವರು ಆ ಕ್ರೇನಲ್ಲಿ ಬೆಲ್ಟ್ ಹಾಕ್ಬಿಟ್ಟು ತಗೊಂಡೋಗಿ ಅಲ್ಲಿ ಮುಂದಕ್ಕೆ ಇಡ್ತಾ ಇದ್ದಾರೆ. ಇದ್ರು ಲೋಡ್ ಮಾಡ್ಬಿಟ್ಟು ವಾಪಸ್ ಅನ್ಲೋಡ್ ಮಾಡ್ತಾವ್ರೆ. ಏನು ಬರೋ ನಮ್ಮ ಟೈಮು ಹಾಕಿದ್ದೀವಿ. ನನ್ನ ತಮ್ಮನ ಕರ್ಕೊಂಡೆ ಹಾಕ್ತಾ ಇವನೇ ಮೇಲೆ ಹತ್ತಿದ. ಅವನಿಲ್ಲ ಅಂದ್ರೆ ಒಬ್ಬನೇ ಹಾಕಬೇಕಿತ್ತು. ನಿಂತಿದ್ದಕ್ಕೆ ಇನ್ನು 2:30ಗೆ ಬಂದು ಮಾಲ್ಕೊಬಿಟ್ಟು ಆನಿಲ್ಲ ಸೀದಾ ಘಾಟ್ ಹತ್ತಿ ಇಲ್ಲ ಶಿಮ್ಲಾ ಢಾಬಾ ಹತ್ರ ಬಂದು ಇಲ್ಲೇ ಊಟ ಮಾಡಿ ಅಷ್ಟು ಸಾಕಾದ ಕಾಣ್ತಾ ಇದೆ. ದುರ್ಗದ ಜನತೆ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ದುರ್ಗ ಅಂತ ಹೇಳ್ಬಿಟ್ಟು ಒಳ್ಳೆ ಒಂದು ಮೆಸೇಜ್. 92.9 ಹಿರಿಯೂರಲ್ಲಿ ಬೆಂಗಳೂರಿಗಿಂತ ಇಲ್ಲಿ ₹2 ರೇಟ್. 5,000 ಡೀಸೆಲ್ ಹಾಕ್ಸಿದ್ರೆ ಗುರು ಒಂದೇ ಒಂದು ಮುಳ್ಳು ಸಮೇತ ಮೇಲೆ ಬರ್ನಿಲ್ಲಪ್ಪ. ಒಂದೇ ಒಂದು ಕಟ್ಟಿಗೂ ಬಂದಿಲ್ಲ ನೋಡಿ. 10,900. ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ವ್ಲಾಗ್ಸ್. ಸದ್ಯಕ್ಕೆ ಗೋವಾದಲ್ಲಿ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ಗೋವಾ ಖಾಲಿ ಮಾಡಿ ಇಲ್ಲಿಗೆ ಬಂದಿದ್ದು. ಪಾರ್ಕಿಂಗಲ್ಲಿ ಇದ್ದೀವಿ. ಈಗ ರಿಟರ್ನ್ ಲೋಡ್ ಸೆಟ್ ಆಗಿದೆ. ಬೆಂಗಳೂರಿಗೆ ಹೋಗಬೇಕು. ಯಾರು ಹೊಸದಾಗಿ ಚಾನಲ್ ನೋಡ್ತಿದ್ದಾರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಕಾಲ ಇರಲಿ. ಎಲ್ಲಿಂದ ಲೋಡು ಅಂದರೆ ಇಲ್ಲೇ ಕುಂಡಯಮಿಂದ ಲೋಡ್ 20 ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಗೆ. ಬೆಂಗಳೂರಲ್ಲಿ ಮಾಲೂರು ಖಾಲಿ. ಬೆಳಗ್ಗೆನೇ ಲೋಡ್ ಫಿಕ್ಸ್ ಆಯಿತು. ಅವ್ರು 4 ಗಂಟೆಗೆ ಬನ್ನಿ ಅಂತ ಹೇಳಿದರು. ಇವಾಗ ಹೋಗಬೇಕು ಲೋಡಿಗೆ. ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟಿಗೆ ಹೋಗೋಣ, ಲೋಡ್ ಮಾಡ್ಕೊಳ್ಳೋಣ, ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಿಗೆ ಹೋಗ್ಬಿಟ್ಟು ಮತ್ತೆ ಎಲ್ಲಾದರೂ ಗೋವಾ ಬಿಟ್ಟು ಬೇರೆ ಕಡೆ, ಕೇರಳ ಕಡೆ ಇಲ್ಲ ತಮಿಳ್ನಾಡು ಕಡೆ ಇಲ್ಲ ಹೈದ್ರಾಬಾದ್ ಕಡೆ, ಯಾವ ಕಡೆ ಆಗುತ್ತೆ ಆ ಕಡೆ ಮಾಡೋಕ್ಕೆ ಟ್ರೈ ಮಾಡೋಣ. ಬನ್ನಿ ಇವಾಗ ಸೀದಾ ಲೋಡಿಂಗ್ ಪಾಯಿಂಟಿಗೆ ಹೋಗೋಣ. ಗೇಟ್ ಎಂಟ್ರಿ ಮಾಡಿಸ್ಕೊ ಬಂದೆ. ಲೊಕೇಶನ್ ರೀಚ್ ಆಗಿದೆ. ಇದೇ ಕಂಪ್ನಿ. ಗೇಟ್ ಎಂಟ್ರಿ ಎಲ್ಲ ಆಯಿತು. ಸೆಕ್ಯೂರಿಟಿ ಅಲ್ಲೇ ಇದ್ದಾನೆ. ಗೇಟ್ ಎಂಟ್ರಿ ಮಾಡಿ ಅಲ್ಲೇ ಕಾಟ ಮಾಡ್ತಾರೆ. ಎಷ್ಟು ಟನ್ನೇಜ್ ಬರುತ್ತೆ ಅಂತೆಲ್ಲ ಇಲ್ಲೇ ಗೊತ್ತಾಗುತ್ತೆ. ದೊಡ್ಡ ಕಂಪ್ನಿ ಇದು. ಲಾಸ್ಟ್ ಇಯರ್ ಒಂದ್ಸತಿ ಲೋಡ್ ಮಾಡಿದ್ದೆ ಇಲ್ಲಿಂದನೇ ಮಾಲೂರಿಗೆ. ಈಗ ರಿಟರ್ನು ಸೇಮ್ ಅದೇನೆ. ಎಲ್ಲಿದ್ದೀನಿ ಅಂದರೆ ಕುಂಡಯಮ್ಮು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಇಲ್ಲೇ ಇರೋದು. ಬನ್ನಿ ಸೀದಾ ಲೋಡ್ ಪಾಯಿಂಟಿಗೆ ಹಾಕೋಣ, ಹೋಗಿ ಲೋಡ್ ಮಾಡಿಸೋಣ. ಲೋಡಿಂಗ್ ಪಾಯಿಂಟಿಗೆ ತಂದು ಗಾಡಿ ಹಾಕ್ತೆ. ಒಳಗಡೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಫುಲ್ಲು ಸೌಂಡು ಕುಯ್ಯೋ ಅಂತೈತೆ. ಸೆಕೆಗೆ ಇಲ್ಲಿ ನೀರು ಇಳಿತೈತೆ. ಸೆಕೆಗೆ ಇರೋಕ್ಕಾಯ್ತಾಯಿಲ್ಲ. ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದೆ. ಮೇಲ್ಗಡೆ ಹೀಟು ಸಿಕ್ಕಾಪಟ್ಟೆ ಹೀಟು. ಸಿಕ್ಕೊಳ್ಳೋಕ್ಕಾಯ್ತಿರ್ಲಿಲ್ಲ. ಇದೇ ಲೋಡಿಂಗ್ ಪಾಯಿಂಟು. ಪ್ಯಾಲೆಟ್ಗಳು ಇವೇನಿದ್ದಾವೆ ಇದೇ ಪ್ಯಾಲೆಟ್ಗಳನ್ನ ಲೋಡ್ ಮಾಡ್ತಾರೆ. ಲೋಡ್ ಮಾಡಲಿ. ಲೋಡೆಲ್ಲ ಮಾಡ್ಕೊಬಿಟ್ಟು ಹೊಟ್ಟೆ ಟರ್ಪಲ್ ಹಾಕ್ಬೇಕಾದ್ರೆ ಸಿಗ್ತೀನಿ. ಲೋಡು ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಸೌಂಡು ಗುಯ್ಯೋ ಅಂತೈತೆ. ನಿಂತ್ಕೊಳ್ಳೋಕ್ಕಾಯ್ತಾಯಿಲ್ಲ ಇಲ್ಲಿ. ಲೋಡು ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಸ್ಟೀಲ್ ಐಟಮೇನೆ ಇದೆ ನೋಡಿ. ಐಟಮ್ಸ್ ದೊಡ್ಡ ಪೈಪ್ ಎಲ್ಲ ಇಲ್ಲೇ ಆಗೋದು. ತುಂಬ ದೊಡ್ಡದು ಮೆಟೀರಿಯಲ್ಸು, ಸ್ಟೀಲ್ ಐಟಮು. ಹಂಗಾಗಿ ಈ ಸ್ಟೀಲ್ನ ಇದು ಮಾಡ್ತಿದ್ರಲ್ವ, ಹಂಗಾಗಿ ಸಿಕ್ಕಾಪಟ್ಟೆ ಸೌಂಡು. ಮೇಲ್ಗಡೆ ಕ್ರೇನ್ ಇದೆ. ಇನ್ನೊಂದು ಫೋರ್ ಲಿಫ್ಟ್ ಇದೆ ನೋಡಿ. ಆ ಫೋರ್ ಲಿಫ್ಟಲ್ಲಿ ತಗೊಂಡು ಬಂದು ಇಲ್ಲಿ ಇಡ್ತಾರೆ. ಇಲ್ಲಿಂದ ಇವರು ಆ ಕ್ರೇನಲ್ಲಿ ಬೆಲ್ಟ್ ಹಾಕ್ಬಿಟ್ಟು ತಗೊಂಡೋಗಿ ಅಲ್ಲಿ ಮುಂದಕ್ಕೆ ಇಡ್ತಾ ಇದ್ದಾರೆ. ಮೊನ್ನೆ ಲೋಡೆಲ್ಲ ಮುಗಿಲಿ. ಲೋಡೆಲ್ಲ ಮುಗಿಸ್ಕೊಳ್ಳೋಣ. ಬೇಗ ಲೋಡ್ ಆದರೆ ಬೇಗ ಹೋಗ್ಬೋದು. ನಾಳೆ ಬೆಳಗ್ಗೆನೇ ಹೋಗಿ ಖಾಲಿ ಮಾಡ್ಬೋದು. ನೋಡಿ ಇಲ್ಲಿ ಇವಾಗ ಇದಕ್ಕೆ ಬೆಲ್ಟ್ ಹಾಕಿದ್ರೆ ಇದನ್ನು ತಗೊಂಡೋಗಿ ಅಲ್ಲಿ ಮುಂದಕ್ಕೆ ಇಡ್ತಾರೆ. ಇಲ್ಲಿ ಮೇಲೆ ಲಿಫ್ಟಲ್ಲಿ, ಸಾರಿ ಕ್ರೇನಲ್ಲಿ. ಅದು ಕ್ರೇನ್ ಬಂದ್ಬಿಟ್ಟು ಗೋಡೆಗೆ ಅಟ್ಯಾಚ್ ಮಾಡಿರೋದು. ಮತ್ತು ಫೋರ್ ಲಿಫ್ಟ್ ನೋಡಿ ಇದರಲ್ಲಿ ಈ ಥರ ಹೀಗೆ ತೊಗೊಂಡು ಬಂದು ಇಲ್ಲಿ ಇಡ್ತಾರೆ. ಇಲ್ಲಿ ಇಟ್ಬಿಟ್ಟು ಸೀದಾ ಮತ್ತೆ ಕ್ರೇನ್ ಇದೆ ಅಲ್ವಾ, ಕ್ರೇನಿಗೆ ಬೆಲ್ಟ್ ಹಾಕ್ಬಿಟ್ಟು ತಗೊಂಡಾಗಿ ಮುಂದಕ್ಕೆ ಜೋಡಿಸ್ತಾರೆ. ಈ ಲೋಡು ಈ ರೀತಿ ಮಾಡ್ತಾ ಇರೋದು. ಮತ್ತು ಇಲ್ಲೆಲ್ಲ ಅನ್ಲೋಡ್ ಮಾಡೋದ ಜಾಗದಲ್ಲಿ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ತುಂಬ ವೆಯ್ಟ್ ಇದೆ ಇದು. ಆಲ್ಮೋಸ್ಟ್ ಇದು ಒಂದೊಂದು 500 kg ಮೇಲೆ ಬರುತ್ತೆ. ಫುಲ್ಲು ಸ್ಟೀಲು, ಫುಲ್ಲು ಕಬ್ಬಣ. ಸಾರಿ ಸ್ಟೀಲಲ್ಲ, ಐರನ್ ಕಬ್ಬಣ. ಏನು ಐಟಮು ನನಗೂ ಗೊತ್ತಿಲ್ಲ. ಯಾಕೋ ನಮಗೆ ಈ ಟ್ರಿಪ್ಪೆಲ್ಲ ಟೈಮೇ ಸರಿ ಇಲ್ಲ. ಇದು ಲೋಡ್ ಬಂದ್ಬಿಟ್ಟು ಬೇರೆ ಗಾಡಿಗೆ ಆಗ್ಬೇಕಿತ್ತಂತೆ, ಚೆನ್ನೈಗೆ ಹೋಗ್ಬೇಕಿತ್ತಂತೆ. ನೋಡಿದು ಮಿಸ್ ಆಗಿ ಈ ಗಾಡಿಗೆ ಹಾಕ್ಬಿಟ್ಟವ್ರೆ. ವಾಪಸ್ ಈಗ ಲೋಡ್ ಮಾಡಿಬಿಟ್ಟು ಸುಮಾರು ಮಾಡಿದರು. ಒಂದು ಅರ್ಧ ಗಂಟೆ ಲೋಡ್ ಮಾಡಿದ್ರು. ಲೋಡ್ ಮಾಡ್ಬಿಟ್ಟು ಇವಾಗ ಮತ್ತೆ ವಾಪಸ್ ಇಳಿಸ್ಕೊತವ್ರೆ. ಏನು ಟೈಮ್ ಹೋಗೋರು ನಮ್ಮದು. ಬೇಗ ಲೋಡ್ ಆಗ್ತಾ ಬೇಗ ಹೋಗೋದು ಅನ್ಕೊಂಡೆ. ಈಗ ನೋಡಿದರೆ ಇದು ಬೇರೆ ಗಾಡಿಗಂತೆ. ಬನ್ನಿ ಇದು ಇಳಿಸ್ತಾದ್ಮೇಲೆ ಮತ್ತೆ ನೋಡೋಣ ನಮ್ಮ ಗಾಡಿಗೆ ಯಾವ ಮೆಟೀರಿಯಲ್ ಹಾಕ್ತಾರೆ ನೋಡೋಣ. ಲೋಡ್ ಮಾಡ್ಕೊಳ್ಳೋಣ. ಲೋಡ್ ಮಾಡಿದ್ರು. ಲೋಡ್ ಮಾಡ್ಬಿಟ್ಟು ವಾಪಸ್ ಅನ್ಲೋಡ್ ಮಾಡ್ತಾವ್ರೆ. ಏನು ಬರೋ ನಮ್ಮ ಟೈಮು ನೋಡಿ. ಎಷ್ಟು ವೆಯ್ಟ್ ಐತೆ ಅಂದರೆ ಗಾಡಿನೇ ಎದೇಳ್ತೈತೆ. ಹಂಗೇನೆ ಇದು ಒಂದು ಪೀಸಿಗೆ.
ಗಾಡಿ ಇವಾಗ ಲೋಡಿಗೆ ಹಾಕಿದ್ದೀನಿ. ಈ ಗಾಡಿ ಮಾಡಬೇಕಿದೆ ಲೋಡ್. ಆ್ಯಕ್ಚುಲಿ ಇದು ಚೆನ್ನಾಗಿ ಹೋಗ್ತಿದೆ. ಈ ಗಾಡಿ ಮಾಡಬೇಕಾಗಿರೋ ಲೋಡ್ನ ಮಿಕ್ಸ್ ಆಗಿ ನಮ್ಮ ಗಾಡಿಗೆ ಹಾಕಿದ್ರು. ಗಾಡಿ ಹಾಕಿದ್ದೀನಿ. ಟೈಮ್ ಇವಾಗ 6 ಗಂಟೆ ಆಗೈತೆ. ಎಷ್ಟೊತ್ತಿ ಮುಗಿಸ್ತಾರೋ ಗೊತ್ತಿಲ್ಲ. ಇಲ್ಲಂತೂ ಬಿಡೋದಂತೂ ಫಿಕ್ಸ್. ಇಲ್ಲ 8 ರಿಂದ 9 ಗಂಟೆ ಅಂತೂ ಆಗೋಯ್ತು. ಬಿಲ್ ಆಲ್ರೆಡಿ ಬಂತು. ಬಿಲ್ ಕೊಟ್ಬಿಟ್ಟಿದ್ದಾರೆ. ಸೆಕ್ಯೂರಿಟಿ ಗೇಟ್ ಹತ್ರ ಐತಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಟ್ರಾನ್ಸ್ಪೋರ್ಟ್ ಅವರೇ ಬಂದಿದ್ರು. ಬಿಲ್ ಕೊಟ್ಟವ್ರೆ. ಲೋಡ್ ಒಂದು ಆಗಬೇಕು. ಲೋಡ್ ಆಗಿದ ತಕ್ಷಣ ಇಲ್ಲಿಂದ ಫ್ರೀ ರಾಕೆಟ್ ಹೋದಂಗೆ ಹೋಗ್ಬಿಡೋಣ. ನಾಳೆ ಹೋಗಿ ಮ್ಯಾಲೂರಲ್ಲಿ ಖಾಲಿ ಮಾಡಿದರೆ ನೋಡೋಣ. ಮತ್ತೇನಾದರೂ ಮಾಡೋಣ. ಫಸ್ಟ್ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಲೇಟ್ ಆಯಿತು ಅಂದರೆ ಮತ್ತೆ ಬೆಳಗ್ಗೆ ಹೋಗೋಕ್ಕಾಗಲ್ಲ. ಅಲ್ಲಿ ನಾಳೆ 12 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ರೆ 12 ಗಂಟೆ ಮೇಲಾಯಿತು. ನಾಳೆ ಖಾಲಿ ಆಗಲ್ಲ. ನಾಳೆ ಆಲ್ಟಾಗಿ ನಾಡಿದ್ದು ಖಾಲಿ ಮಾಡ್ಬೇಕಷ್ಟೆ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನ್ನಿಸೋದೆ. ಆಲ್ರೆಡಿ 10:30 ಆಯಿತು. 10:30 ಇವಾಗ ಲೋಡ್ ಮಾಡಿಬಿಟ್ಟಿದ್ದಾರೆ. ಇನ್ನು ಹಗ್ಗ ಟಾರ್ಪಲ್ ಹಾಕೋಬೇಕು. ಹಗ್ಗ ಟಾರ್ಪಲ್ ಹಾಕೋತ್ತೆ ಮಿನಿಮಮ್ ಅರ್ಧ ಗಂಟೆ ಮೇಲಾದರೂ ಬೇಕೇ ಬೇಕು. ಲೋಡ್ ಆಯಿತು. ಲೋಡಿಂಗ್ ಪಾಯಿಂಟ್ ಇವಾಗ ಹೊರಟಿದ್ದೀನಿ. ಗೇಟ್ ಹತ್ರ ಹೋಗಿ ಹಗ್ಗ ಟಾರ್ಪಲ್ ಹಾಕೊಳ್ಳಿ ಅಂತ ಅಂದರು. ಗೇಟ್ ಹತ್ರ ಹೋಗಿ ಹಗ್ಗ ಟಾರ್ಪಲ್ ಹಾಕೊಂಡು ಬಿಲ್ ಕೊಟ್ಟಿದ್ದಾರೆ. ಆ ಬಿಲ್ಲನ್ನೇ ಎಂಟ್ರಿ ಮಾಡಿಸಿ ಎಲ್ಲ ಆಗುತ್ತೆ. ಇಲ್ಲಿಂದಾನೆ 11:30 ಅಂತೂ ಫಿಕ್ಸು. ನೋಡೋಣ. ನಾಳೆ ಅಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಹೆಂಗಾಗುತ್ತೆ ನೋಡೋಣ. ಬನ್ನಿ ಹಗ್ಗ ಟಾರ್ಪಲ್ ಹಾಕೊಳ್ಳೋಣ. ಟೈಮು 11:15. 11:15ಗೆ ಹಗ್ಗ ಟಾರ್ಪಲೆಲ್ಲ ಹಾಕಾಯಿತು. ನೋಡಿ ಫುಲ್ ಹಗ್ಗ ಟಾರ್ಪಲ್ ಕಂಪ್ಲೀಟಾಗಿ ಹಾಕಿದ್ದೀವಿ. ನನ್ನ ತಮ್ಮನ ಕರ್ಕೊಂಡೆ ಹಾಕ್ತಾ ಇವನೇ ಮೇಲೆ ಹತ್ತಿದ. ಅವನಿಲ್ಲ ಅಂದರೆ ಒಬ್ಬನೇ ಹಾಕಬೇಕಿತ್ತು. ನಿದ್ದಿದ್ದಕ್ಕೆ ಬೇಗ ಆಯಿತು. ಟೈಮ್ ಇವಾಗ ಎಕ್ಸಾಕ್ಟಾಗಿ 11:15. ಇವಾಗ ಹೊರಟ್ರು ನಾಳೆ ಮಧ್ಯಾಹ್ನದ ಮೇಲಾಗೋಗುತ್ತೆ ಹೋಗೋದು. ಅದು ನಾನ್ ಸ್ಟಾಪ್ ಹೋದರೆ. ಹಂಗಾಗಿ ಇವರೇನೋ ನಾನು ಮಾಡಿದ್ರು. ಊಟ ಗೀಟ ಇರ್ಬೇಕು ಅವರಿಗೆ ಗೊತ್ತಿಲ್ಲ. ಎಲ್ಲಿವರೆಗೆ ಅಲ್ಲಿವರೆಗೆ ಓಡಿಸೋಣ. ಚೆಕ್ ಪೋಸ್ಟ್ ಅವ್ರಿಗಂತೂ ಹೋಗೇ ಹೋಯ್ತೀನಿ. ಚೆಕ್ ಪೋಸ್ಟ್ ಅವ್ರಿಗೆ ಹೋಗ್ಬಿಟ್ಟು ಯೋಚನೆ ಮಾಡೋಣ. ಹೋಗೋದೋ ಇಲ್ಲ ಬೆಳಗ್ಗೆ ಎದ್ದು ಹೋಗೋದೋ ಗೊತ್ತಿಲ್ಲ. ಈಗ ಹೋದ್ರು ಅಂತೂ ನಾಳೆ ಖಾಲಿ ಮಾಡೋಕ್ಕಂತೂ ಹಾಕಲ್ಲ. ಹಂಗಾಗಿ ಎಲ್ಲಿವರೆಗೆ ಅಲ್ಲಿವರೆಗೆ ಹೋಗೋಣ. ಕೈ ತೊಳ್ಕೊಬೇಕು. ಕೈ ತೊಳ್ಕೊಬಿಟ್ಟು ಇಲ್ಲಿಂದ ಬಿಟ್ಬಿಟ್ಟು ಸೀದಾ ಚೆಕ್ ಪೋಸ್ಟ್ ಹತ್ರ ಹೋಗಿ ಊಟ ಮಾಡೋಣ. ಊಟ ಮಾಡಾದ್ಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ಅಂತ. ಡೀಸೆಲ್ ಇದೆ. ಡೀಸೆಲ್ದೇನು ಅವಶ್ಯಕತೆ ಇಲ್ಲ. ಡೀಸೆಲ್ ಆ ಕಡೆಯಿಂದ ಫುಲ್ ಟ್ಯಾಂಕ್ ಹಾಕಿ ಬಂದಿದ್ದು. ಬೆಂಗಳೂರು ಹತ್ರ ಹೋಗಿ ನಾವು 3,000 ಡೀಸೆಲ್ ಹಾಕಿಸ್ಕೊಂಡ್ರು ಸಾಕು. ಆರಾಮಾಗಿ ರೀಚ್ ಆಗುತ್ತೆ. ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಹೊರಡೋಣ. ಸೀದಾ ಚೆಕ್ ಪೋಸ್ಟ್ ಹತ್ರ ಬಂದು ಹೊಟ್ಟೆ ಹಸಿತೈತೆ. ಮಧ್ಯಾಹ್ನ ತಿಂದಿರೋದು. ಟೈಮ್ ಆಲ್ರೆಡಿ 12 ಗಂಟೆ ಆಗೋಯ್ತು. 12:15. ಇಲ್ಲೇ ಹೋಟ್ಲಿದೆ ಒಂದು. ಉಡುಪಿಯವ್ರದ್ದೇ ಹೋಟ್ಲು. ಗೋವಾ ಬಾರ್ಡ್ರಲ್ಲಿ. ಅಲ್ಲಿ ಅಶೋಕ ಹೋಟ್ಲು ಅಂತ ಇದೆ ನೋಡಿ. ಅಲ್ಲಿ ಅಶೋಕ ಹೋಟ್ಲು ಅಂತ ಏನಿದೆಯೋ ಅದು ಉಡುಪಿಯವ್ರದ್ದೇ ಹೋಟ್ಲು. ಹೋಗೋಣ. ಹೊಟ್ಟೆ ತುಂಬ ಊಟ ಮಾಡ್ಕೊಂಬರೋಣ. ನಿದ್ದೆ ಬಂದರೆ ಮಾಡ್ಕೊಳ್ಳೋಣ. ನಿದ್ದೆ ಬರ್ಲಿಲ್ಲ ಅಂದರೆ ಹೋಗೋಣ ಊಟ ಮಾಡ್ಕೊಂಬರೋಣ. ಬನ್ನಿ. ಊಟ ಎಲ್ಲ ಮಾಡ್ಕೊಬಂದು ಹೋಗಿ ಏನು ಊಟ ಮಾಡೋದು. ಚಿಕನು ಚಪಾತಿ ರೈಸು ಊಟ ಮಾಡ್ಕೊಬಂದು ಟೈಮು ಎಕ್ಸಾಕ್ಟಾಗಿ 1:15. ಇಲ್ಲೇ ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಬೇಡ, ಸೀದಾ ಘಾಟ್ ಹತ್ಬಿಡೋಣ. ಘಾಟ್ ಹತ್ಬಿಟ್ಟು ಕರ್ನಾಟಕ ಬಾರ್ಡ್ರ್ ಪಾಸ್ ಮಾಡಿದರೆ ಇನ್ನೇನು ತಲೆನೋವಿರಲ್ಲ. ಅದಕ್ಕೆ ಸೀದಾ ಹಿಂಗೆ ನೈಟೇ ಕರ್ನಾಟಕ ಬಾರ್ಡ್ರ್ ಪಾಸ್ ಮಾಡಿಬಿಟ್ರೆ ಬೆಳಗ್ಗೆ ಆರಾಮ ನಿಧಾನಕ್ಕೆ ಹೋದ್ರಾಯ್ತು. ಇಲ್ಲಿ ಇವಾಗ ಎಷ್ಟೊತ್ತಾಗ್ತದೆ ಅಷ್ಟೊತ್ತು ತನಕ ಓಡಿಸೋಣ. ಇನ್ನು ಬೆಳಗ್ಗೆ ಬಿಸಿಲು ಮತ್ತೆ ಬಿಸಿಲಲ್ಲಿ ಓಡ್ಸೋಕ್ಕಾಗಲ್ಲ. ಎಲ್ಲಿವರೆಗೆ ಅಲ್ಲಿವರೆಗೆ ಓಡಿಸೋಣ. ಈಗ ಮುಂದೆ ಇಲ್ಲೇ ಚೆಕ್ ಪೋಸ್ಟ್ ಐತೆ. ಬನ್ನಿ ಚೆಕ್ ಪೋಸ್ಟಿಗೆ ಹೋಗ್ಬಿಟ್ಟು ಅವ್ರುಗಳಿಗೆ ನಾರ್ಮಲ್ ಇದೆಯಲ್ಲ ಅದೆಲ್ಲ ಕೊಟ್ಬಿಟ್ಟು ಸೀದಾ ಹೊರಡೋಣ. ನೆಕ್ಸ್ಟ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೈಟು ಇನ್ನು 2:30ಗೆ ಬಂದು ಮಲ್ಕೊಬಿಟ್ಟು ಆನಿಲ್ಲ. ಸೀದಾ ಘಾಟ್ ಹತ್ತಿ ಇಲ್ಲೇ ಶಿಮ್ಲಾ ಢಾಬಾ ಹತ್ರ ಬಂದು ಇಲ್ಲೇ ಊಟ ಮಾಡಿ ಇಲ್ಲೇ ಪಾಚಿ ಊಟ ಅಲ್ಲೇ ಕೆಳಗೆ ಮಾಡ್ಕೊಬಂದು ಇಲ್ಲಿ ಬಂದು ಇಲ್ಲೇ ಮಲ್ಕೊಂಡು. ಟೈಮ್ ಇವಾಗ ಬರೀ 9 ಗಂಟೆ. ಹೊರಡಬೇಕು. ಹೆಂಗೆ ಅವರು ಖಾಲಿ ಆಗಲ್ಲ. ನೋಡೋಣ ಎಲ್ಲಿವರೆಗೆ ಅಲ್ಲಿವರೆಗೆ ಓಡಿಸೋಣ. ಒಂದು ನಾನ್ ಸ್ಟಾಪ್ ಚಾಲೆಂಜ್ ತಗೊಂಡು ಓಡಿಸೋಣ. ಬಿಸಿಲಲ್ಲಿ ನಾನ್ ಸ್ಟಾಪ್ ಓಡ್ಸೋಕ್ಕೂ ಹೋಗಲ್ಲ. ಕರೆಕ್ಟಾಗಿ ಪಾಸಿಂಗ್ ರೋಡ್ ಐತೆ. 8 ಟನ್ ಐತೆ. ಟೈರ್ ಹೀಟ್ ಆಗ್ತವೆ. ನೋಡಿ ಎಲ್ಲಿವರೆಗೆ ಅಲ್ಲಿವರೆಗೆ ಓಡಿಸೋಣ. ಮಲಿಕೊಂಡವ್ರು ಒಳ್ಳೆ ನಿದ್ದೆ ಆಯಿತು ಮಾತ್ರ. 2:30 ಮಲ್ಕೊಂಡವರು. 9 ಗಂಟೆ ಕರೆಕ್ಟಾಗಿ 9 ಗಂಟೆಗೆ ಎದ್ದಿದ್ದೀವಿ. ಎದ್ದೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಬಂದು ನೋಡಿ ನನ್ನ ತಮ್ಮನೆಲ್ಲ ಇದ್ದಾನೆ. ಟಿಫನ್ ಮಾಡ್ಕೊಬಂದು ಟೈರ್ ಗಿರೆಲ್ಲ ಚೆಕ್ ಮಾಡ್ಬಿಟ್ಟು ಇಲ್ಲಿಂದ ಬಿಟ್ಟರೆ ನಾನ್ ಸ್ಟಾಪ್ ಇಲ್ಲಿವರೆಗೆ ಅಲ್ಲಿವರೆಗೆ ಮಧ್ಯಾಹ್ನ ಊಟ ಮಾಡೋ ಗಂಟ ಗಾಡಿ ಅಂತೂ ನಿಲ್ಸೋದು ಬೇಡ. ಸೀದಾ ಗಾಡಿ ಓಡಿಸೋಣ ಫ್ರೆಂಡ್ಸ್. ಸದ್ಯಕ್ಕೆ ಬೆಳಗ್ಗೆ ಅಲ್ಲಿಂದ 9 ಗಂಟೆಗೆ ಟಿಫನ್ ಮಾಡಿ ಹೊರಟವರು. ನಾನ್ ಸ್ಟಾಪು ಎಲ್ಲೂ ನಿಲ್ಲಿಸ್ತಿಲ್ಲ. ಟೈಮ್ ಆಲ್ರೆಡಿ 3:30 ಆಗಿದೆ. ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂದರೆ ದುರ್ಗಾ ಬೈಪಾಸು. ನೋಡಿ ದುರ್ಗಾ ಬೈಪಾಸು ಕಾಣ್ತಾ ಇರ್ಬೋದು. ದುರ್ಗಾ ಬೈಪಾಸ್ ಹತ್ರ ಇದ್ದೀನಿ. ಹಿರಿಯೂರಿನ 43 ಕಿಲೋಮೀಟ್ರ್ ಐತೆ. ಬೆಳಗ್ಗೆ ಟಿಫನ್ ಮಾಡಿರೋರು ಊಟನೂ ಮಾಡಿಲ್ಲ. ಹೊಟ್ಟೆ ಐತೆ. ಮುಂದೆ ಎಲ್ಲರೂ ಹೋಗೋಣ.
ಮುಂದೆ ಹಿರಿಯೂರು ಬೈಪಾಸ್ ಹತ್ರ ಹೋಟ್ಲುಗಳಿದ್ದಾವೆ. ಹಿರಿಯೂರು ಬೈಪಾಸ್ ಹತ್ರ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗೋಣ. ಆ್ಯಕ್ಚುಲಿ ಮಾಲೂರಿಗೆ ಹೋಗ್ಬೇಕಿತ್ತು, ದಾಬಸ್ಪೇಟೆಯಿಂದನೇ ಲೆಫ್ಟ್ ತಗೊಂಡು ಹೋಗ್ಬೇಕಿತ್ತು. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಐತೆ. ಬೆಂಗಳೂರಲ್ಲಿ ಕೆಲಸ ಇರೋ ಕಾರಣ ಸೀದಾ ಬೆಂಗಳೂರಿಗೆ ಹೋಗ್ಬಿಟ್ಟು ಮತ್ತೆ ನಾಳೆ ಬೆಳಗ್ಗೆ ಮಾಲೂರಿಗೆ ಹೋಗಿ ಖಾಲಿ ಮಾಡೋಣ ಅಂತ ಐಡಿಯಾ ಹಾಕೊಂಡಿದ್ದೀನಿ. ನೋಡ್ಬೇಕು ಹೆಂಗಾಗತ್ತೆ ಅಂತ. ನೋಡಿ, ದುರ್ಗಕ್ಕೆ ಬಂದರೆ ಏನೋ ಒಂಥರ ಖುಷಿ. ಯಾರ್ಯಾರು ದುರ್ಗದವ್ರು ಇದ್ದೀರಾ ಸಬ್ಸ್ಕ್ರೈಬರ್ಸು, ದುರ್ಗ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹಾಕ್ರಪ್ಪ. ದುರ್ಗದವ್ರು ಹೇಳ್ತಾರಲ್ಲ, ಸ್ವರ್ಗ ನಮ್ಮ ದುರ್ಗ ಅಂತ. ಯಾವುದಕ್ಕೂ ಕಮ್ಮಿ ಇಲ್ಲ ದುರ್ಗ. ನೋಡಿ ಯಾವ ಒಂಥರ ಕಾಣ್ತಾ ಇದೆ ಬೈಪಾಸಲ್ಲಿ ದುರ್ಗ ಅಂದರೆ ನಿಜವಾಗ್ಲು. ಇಲ್ಲೇ ನಿಂತ್ಕೊಂಡು ಒಂದು 10 ನಿಮಿಷ ಇಲ್ಲೇ ನಿಂತ್ಕೊಂಡು ಇನ್ನೊಂದು 50 ಫೋಟೋ ತಗೊಳ್ಳೋಣ ಅನ್ನೋ ಫೀಲು. ಅಷ್ಟು ಸಾಕಾಗ ಕಾಣ್ತಾ ಇದೆ. ದುರ್ಗದ ಜನತೆ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರಮ್ ದುರ್ಗ ಅಂತ ಹೇಳ್ಬಿಟ್ಟು ಒಳ್ಳೆ ಒಂದು ಮೆಸೇಜ್ ಹಾಕಿ. ಹೋಗೋಣ. ನಾನ್ ಸ್ಟಾಪ್ ಹೊಡ್ತಿರೋದು ಗುರು. ಬೆಳಗ್ಗೆ ರಾಮನಗರದಿಂದ ಹೊರಟವರು ದುರ್ಗಕ್ಕೆ ಆಲ್ಮೋಸ್ಟ್ ಒಂದು 300-350 ಕಿಲೋಮೀಟ್ರ್ ಐತೆ ಡಿಫ್ರೆನ್ಸು. ನಾನ್ ಸ್ಟಾಪ್ ಹೊಡ್ಸಿದ್ದೀವಿ, ಎಲ್ಲೂ ನಿಲ್ಸಿಲ್ಲ. ಒಂದು ಟೀ ಕುಡಿಯೋಕ್ಕೂ ನಿಲ್ಸಿಲ್ಲ, ಇಲ್ಲ ಏನಾರು ಒಂದು ತಿನ್ನೋಕ್ಕೂ ನಿಲ್ಸಿಲ್ಲ. ಬೆಳಗ್ಗೆ ತಿಂಡಿ ಮಾಡಿರೋರು. ಈಗ ಹೊಟ್ಟೆ ಹಸು ಸ್ಟಾರ್ಟ್ ಆಗ್ತೈತೆ, ಹಂಗಾಗಿ ಗಾಡಿ ನಿಲ್ಸೋಣ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಆಗಲೇ ನೋಡಿದ್ರಲ್ಲ, ಈ 43 ಕಿಲೋಮೀಟ್ರ್ ಹಿರಿಯೂರು ಬೈಪಾಸು. ಅಲ್ಲಿಗೆ ಹೋದರೆ ಅಲ್ಲಿ ಗಾಡಿಗೆ ಸ್ವಲ್ಪ ವೀಲ್ ಕ್ಯಾಪ್ ಬೇಕು. ಗಾಡಿಗೆ ವೀಲ್ ಕ್ಯಾಪ್ ಹಾಕಿಲ್ಲ. ಗಾಡಿಗೆ ಒಂದೆರಡು ವೀಲ್ ಕ್ಯಾಪ್ ತೊಗೊಂಡು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿಂದ ಬಿಟ್ರೆ ಸೀದಾ ಬೆಂಗಳೂರು ಇಲ್ಲ ಮಾಲೂರು, ಎರಡರಲ್ಲಿ ಯಾವ್ದಾದ್ರು ಒಂದು ಎಲ್ಲಿಗೆ ಅಂತ ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡೋಣ. ಬನ್ನಿ ಸೀದಾ ಹಿರಿಯೂರ್ಗೆ ಹೋಗೋಣ. ಹಿರಿಯೂರು ಬೈಪಾಸ್ಗೆ ಹೋಗ್ಬಿಟ್ಟು ಊಟ ಮಾಡ್ತಾ ಸಿಗೋಣ. ಹಿರಿಯೂರು ಬೈಪಾಸ್ ಹತ್ರ ಬಂದೆ. ಹಿರಿಯೂರು ಬೈಪಾಸ್ ಹತ್ರ ಬರೋಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಗಾಡೀಲಿ ಡೀಸೆಲ್ ಸ್ವಲ್ಪ ಕಮ್ಮಿ ಐತೆ. ಇಲ್ಲೇ ಬಂಕ್ ಐತೆ, ಬನ್ನಿ ಹೋಗಿ ಗಾಡಿ ಡೀಸೆಲ್ ಹಾಕಿಸ್ಕೊಳ್ಳೋಣ. ಸ್ವಲ್ಪ ಕಮ್ಮಿ ಏನು, ಫುಲ್ ಹಿಡ್ದೋಗ್ಬಿಟ್ಟಿದೆ ನೋಡಿ. ಬೆಂಗಳೂರಿಂದ ಬರ್ತಾ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದು. ಗೋವಾಗೆ ಹೋಗಿ ಖಾಲಿ ಮಾಡಿ ತಿರ್ಗಾ ಇವಾಗ ಹಿರಿಯೂರಿಗೆ ಬಂದಿದ್ದೀನಿ. ಇಲ್ಲಿ ಡೀಸೆಲ್ ಹಾಕ್ಸೋಣ, ಒಂದು 5 ಸಾವಿರ ಡೀಸೆಲ್ ಹಾಕಿಸ್ಕೊಳ್ಳೋಣ. ಡೀಸೆಲ್ ಹಾಕಿಸ್ಕೊಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲಿ ಬರೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ಮಳೆನೇ ಇರಲಿಲ್ಲ, ಮಳೆ ಸ್ಟಾರ್ಟ್ ಆಯಿತು. ಹನಿ ಉದ್ರು ಬರ್ತೈತೆ. ಮುಂದಕ್ಕೆ ಜೋರ ಹಾಕ್ಬೋದೇನೋ ಗೊತ್ತಿಲ್ಲ. ಹೋಗೋಣ, ಡೀಸೆಲ್ ಹಾಕಿಸ್ಕೊಳ್ಳೋಣ. ಡೀಸೆಲ್ ಹಾಕಿಸ್ಕೊಬಿಟ್ಟು ಊಟ ಮಾಡ್ಕೊಂಡು ಹೊರಡೋಣ. ಬನ್ನಿ, ಮಳೆ ಬರ್ತೈತೆ. ಮಳೆ ಬಂದರೆ ಸರಿ, ಗಾಡಿ ಓಡ್ಸೋಕ್ಕೆ ಟೈರ್ ನೀಟಾಗಲ್ಲ. ಆಲ್ರೆಡಿ ಸಂಜೆ ಆಗೋಯ್ತು. ಬಿಸಿಲ ಎಲ್ಲ ನೋಡ್ಬೋದು. ಬಿಸಿಲ ಇಲ್ಲ ಇವಾಗ. ಹೋಗುತ್ತೆ ಬೆಂಗಳೂರಿಗೆ ಅನ್ಕೊಂಡೆ. ಫುಲ್ ಟ್ಯಾಂಕ್ ಡೀಸೆಲಲ್ಲಿ ಆನಿಲ್ಲ, ಟನ್ನೇಜ್ ಇತ್ತಲ್ವಾ. ಮೈಲೇಜ್ ನೋಡಿ ಬರೀ 7 ಬಂದಿದೆ. ಗೋವಾಗೆ ಹೋಗ್ಬೇಕಾದ್ರೆ 7.8 ಇವಾಗ ಬರೀ 7 ಬಂದಿದೆ ಡೀಸೆಲ್ ಮೈಲೇಜು. ಹೋಗ್ಬೇಕಾದ್ರೆ ಬರೀ ಲೈಟ್ ಲೋಡು 2.5 ಟನ್ 3 ಟನ್ ಇತ್ತು. ರಿಟರ್ನ್ ಬರ್ಬೇಕಾದ್ರೆ 8 ಟನ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ 8 ಟನ್ ಐತೆ. ಹಂಗಾಗಿ ಮೈಲೇಜ್ ಸ್ವಲ್ಪ ಡ್ರಾಪ್ ಐತೆ. ಅದು ಅಲ್ಲದೆ ಬಿಸಿಲಲ್ಲಿ ಬೇರೆ ಓಡಿಸ್ಕೊಬಂದ್ವಲ್ಲ, ನಾನ್ ಸ್ಟಾಪ್ ಬಂದ್ಬಿಟ್ಟಿದ್ದೀವಿ. ಹಂಗಾಗಿ ಮೈಲೇಜ್ ಡ್ರಾಪ್ ಐತೆ. ಡೀಸೆಲ್ ಹಾಕ್ಸೋಣ, ಗಾಡಿಗಳಿದ್ದಾವೆ ತುಂಬ. ಡೀಸೆಲ್ ಹಾಕ್ಸ್ಕೊಬಿಟ್ಟು ಹೊರಡೋಣ. ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಇಲ್ಲಿ ರೈಟ್ ನೋಡಿ 92.90 ರೂಪಾಯಿ. ಹಿರಿಯೂರಲ್ಲಿ ಬೆಂಗಳೂರಿಗಿಂತ ಇಲ್ಲಿ 2 ರೂಪಾಯಿ ರೇಟ್ ಜಾಸ್ತಿ ಇದೆ. ನಾನು ಮೊನ್ನೆ ಡೀಸೆಲ್ ಹಾಕಿಸ್ಕೋಬೇಕಾದ್ರೆ 89 ಇತ್ತು. ನೆನ್ನೆ ದಿವಸ ರೇಟ್ ಜಾಸ್ತಿ ಆಗೈತೆ. ಆದರೆ ಹಿರಿಯೂರಲ್ಲಿ ಇನ್ನೂ 2 ರೂಪಾಯಿ ರೇಟು ಜಾಸ್ತಿ. ಬೆಂಗಳೂರಲ್ಲಿ 90 ಆದರೆ ಇಲ್ಲಿ 92 ಇದೆ. 5,000 ಡೀಸೆಲ್ ಹಾಕ್ಸಿದ್ರೆ ಗುರು ಒಂದೇ ಒಂದು ಮುಳ್ಳು ಸಮೇತ ಮೇಲೆ ಬರಲಿಲ್ಲಪ್ಪ. ಒಂದೇ ಒಂದು ಕಟ್ಟಿಗೂ ಬಂದಿಲ್ಲ ನೋಡಿ. ರೆಡ್ಡಲ್ಲಿ 5,300 ರೂಪಾಯಿ ಡೀಸೆಲ್ ಹಾಕಿಸ್ದೆ, ಒಂದು ಕಟ್ಟಿನ ಮೇಲೆ ಬರಲಿಲ್ಲ. ಮಳೆ ಬಂದು ಹೋಯ್ತು, ಉದ್ರು ಗ್ಲಾಸ್ ಎಲ್ಲ ಗಬ್ಬೆದ್ದೋಯ್ತು. ಫುಲ್ಲು ಮಳೆ ಮೋಡ ಆಗ್ಬಿಟ್ಟೈತೆ. ಬೆಂಗಳೂರಿಗೆಲ್ಲ ಫುಲ್ಲು ಮಳೆ ಅಂತೆ. ಹಿಂಗೆ ಒನ್ ವೇಲೆ ಬಂದೆ ಊಟ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹೋದರೆ ಹೈವೇಗೆ ಹೋಗಿ ತುಂಬ ದೂರ ಆಗುತ್ತೆ. ಅದಕ್ಕೆ ಇಲ್ಲಿ ಒನ್ ವೇಲೆ ಬಂದೆ ನೋಡಿ. ಇದು ಹಿರಿಯೂರು ಬೈಪಾಸು. ಸೀದಾ ಹೊಡೆಯೋಣ, ಮುಂದೆ ಹೋಗಿ ಊಟ ಮಾಡೋಣ. ಅಲ್ಲೆಲ್ಲ ಹಿಂದೆ ಹೋಟ್ಲು ನೋಡ್ದೆ, ಹೋಟ್ಲು ಚೆನ್ನಾಗಿರಲಿಲ್ಲ. ಅದಕ್ಕೆ ಮುಂದೆ ಹೋಗಿ ಊಟ ಮಾಡೋಣ. ಬನ್ನಿ ಹೊರಡೋಣ. ಡೀಸೆಲ್ದೇ ಬೇಜಾರತ್ತ. 92 ರೂಪಾಯಿ ಆಗೈತಲ್ಲ ಗುರು ಡೀಸೆಲು. ಇರೋ ಬಾಡಿಗೆಲಿ ಡೀಸೆಲ್ ರೇಟ್ ಏನು ಮಾಡ್ತಾ ಇದೆ ಗೊತ್ತಿಲ್ಲ. ಏನೂ ಮಾಡೋಂಗಿಲ್ಲ ನಡ್ರಿ. ಮೊನ್ನೆ ಟೋಲ್ ರೇಟ್ ಜಾಸ್ತಿ ಆಯಿತು, ಇವಾಗ ಡೀಸೆಲ್ ರೇಟು. ಬರೀ ನಮ್ಮ ಡ್ರೈವರ್ಗಳನ್ನ ಕೊಳ್ಳೆ ಹೊಡೆಯೋದೈತಿ ಮೋಳಿ ಮಕ್ಕಳು. ಏನೂ ಮಾಡೋಂಗಿಲ್ಲ. ಬನ್ನಿ ಮುಂದೆ ಎಲ್ಲರೂ ಸಿಗೋಣ. ಶಿರಾ ಟೋಲ್ ಹತ್ರ ರೀಚ್ ಆದೋ
ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿರೋ ಗಾಡಿ ಹಿಂದೆ ಬಂಕಲ್ಲಿ ಡೀಸೆಲ್ ಹಾಕಿಸ್ಬೇಕಾದ್ರೆ ಆಫ್ ಮಾಡಿದ್ದೆ ಅಷ್ಟೇ. ಊಟ ಮಾಡ್ಬೇಕಾದ್ರೂ ಗಾಡಿ ಆಫ್ ಮಾಡಲಿಲ್ಲ. ಹಂಗೆ ಹೋಗೋದು ನಿಮಿಷ ಊಟ ಮಾಡ್ಕೊಂಡು ಬಂದು ಶಿರಾ ಟೋಲ್ ಹತ್ರ ರೀಚ್ ಆಗಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 5:15 ಆಯಿತು. 5:15 ಆದ್ರೂ ಯಾವ ರೇಂಜಿಗೆ ಸೆಕೆ ಆಗ್ತೈತೆ ಅಂದರೆ, ಏನು ಸೆಕೆ ಆಗ್ತೈತೆ ಅಂದರೆ ಗಾಡಿ ಹೀಟು ಎಷ್ಟು ಹೀಟಿದೆ ಅಂದರೆ ಟೆಂಪ್ರೇಚರು ಅರ್ಧದಿಂದ ಮೇಲೆ ಹೋಗಿತ್ತು. ಫುಲ್ಲು ಹೀಟಾಗಿ ಕೊಯ್ ಸಿಂಬಲ್ ಬಂದು ನೋಡಿ, ಚೆಕ್ ಇಂಜಿನ್ ಸಿಂಬಲ್ ಬಂದ್ಬಿಟ್ಟೈತೆ. ಅಷ್ಟು ಹೀಟ್ ಆಗ್ತೈತೆ ಗಾಡಿ. ಯಾಕಂದರೆ ಬೆಳಗಿಂದ ನಾನು ಸ್ಟಾಪ್ ಹೊಡೆದಿರೋದಲ್ವ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿರೋ ಗಾಡಿ ಇವಾಗ ಸಂಜೆ 5:15 ಆಗಿದೆ. ಆಫ್ ಮಾಡಿರೋದೇ ಒಂದು ಸತಿ. ಏನಾಗಬೇಡ ಗಾಡಿ ಪರಿಸ್ಥಿತಿ. ಓಡ್ಸಕ್ಕೆ ಹೋಗ್ಬಾರ್ದು ಗುರು ನಾನ್ ಸ್ಟಾಪ. ಗಾಡಿಗಳು ಹೊಡಿಯೋಲ್ಲ, ಸುಮ್ಮನೆ ಗಾಡಿಗಳು ಹಾಳಾಗ್ಬಿಡ್ತವೆ. ಲೈಟ್ ಲೋಡ್ ಹಾಕೊಂಡು ಆರಾಮ ನೈಟ್ ಪಾಸ್ ಆದರೆ ನೆಮ್ಮದಿ ಕೆಲಸ. ಈ ಥರ ಟನ್ನೇಜ್ ಹಾಕೊಂಡು ಗಾಡಿಗೆ ಅಯ್ಯೋ ಟನ್ನೇಜ್ ಏನಂತ ಓವರ್ ಟನ್ನೇಜ್ ಇಲ್ಲ, ಕರೆಕ್ಟಾಗಿ ಪಾಸಿಂಗ್ ಟನ್ನೇಜ್ ಐತೆ. ಬಟ್ ಆದ್ರೂ ಗಾಡಿ ಅಂತೂ ಸಿಕ್ಕಾಪಟ್ಟೆ ಹೀಟ್ ಹೊಡಿತೈತೆ. ಶಿರಾ ಟೋಲ್ ಹತ್ರ ಇದ್ದೀವಿ. ನಾನು ಗಾಡಿ ಕರೆಕ್ಟಾಗಿ ಪಾಸ್ ಆಗೋದು ಟೋಟಲಾಗಿ ಗ್ರಾಸ್ ವೈಟ್ ಬಂದ್ಬಿಟ್ಟು 12 ಟನ್ ಪಾಸ್ ಆಗುತ್ತೆ. 12,800 ಐತೆ. ಹಿಂದೆ ಹಿರಿಯೂರು ಟೋಲಲ್ಲಿ ಪಾಸ್ ಆಯಿತು. ಶಿರಾ ಟೋಲಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ ನೋಡೋಣ. 10,900 ಇರೋದು. ನಂದಿರೋದು ಆಲ್ರೆಡಿ ಆ್ಯಕ್ಚುಲಿ ಎಷ್ಟಿತ್ತಪ್ಪ ನನಗೆ ಮರ್ತೋಯ್ತು. 12,800 ಇದ್ದಿದ್ದು, ಇಲ್ಲಿ 10,900 ತೋರಿಸ್ತೈತೆ. ನಮ್ಮ ಹುಡುಗ ಅತ್ತಾಗಿ ಬಿಸಿಲಿಗೆ ಇರೋಕ್ಕಾಗ್ದೆ ನೋಡಿ. ಇಲ್ಲೇ ಮಲ್ಕೊಂಡವನೆ ಕೂತ್ಕೊಂಡು ಅವನಿಗೂ ಬೇಜಾರಾಗಿ ಇಲ್ಲೇ ಸೈಡ್ಗೆ ಸುಮ್ಮನೆ ಮಲ್ಕೊಂಡವನೆ. ಬನ್ನಿ ಇಲ್ಲಿ ಕಬ್ನಾಲ್ ಐತೆ, ಗಿಬ್ನಲ್ಲಿ ಏನಾರು ಕುಡಿಯೋಣ. ಶಿರಾ ಟೋಲ್ ಹತ್ರ ಇದ್ದೀವಿ. ಇಲ್ಲಿಂದ ಇನ್ನೇನು ಹೋಗಲೇಬೇಕು ಅಂತೇನಿಲ್ಲ. ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನ್ ಸ್ಟಾಪ್ ಬಂದು, ಇಲ್ಲಾಂದರೆ ಬರ್ತಾ ಇರಲಿಲ್ಲ. ಆರಾಮ ಮಲಗಿದ್ದು ನೈಟೇ ಬರ್ತಾ ಇದೆ. ಹೋಗೋ ಕಬ್ನಾಲು ಇಲ್ಲ ಟೀ ಏನಾರು ಕುಡ್ಕೊಬಿಟ್ಟು ಇಲ್ಲಿಂದ ಹೊರಡೋಣ. ಕಬ್ನಾಲ್ ಕುಡಿಯೋಣಂತ ಹೋದೆ. ಕಬ್ನಾಲ್ ಕುಡಿನಿಲ್ಲ, ಕ್ಲೋಸ್ ಆಯ್ತದು. ಎಳ್ನೀರಿತ್ತು, ಒಂದು ಎಳ್ನೀರು ಕುಡ್ಕೊ ಬಂದೆ. ಹಂಗೆ ಬಜ್ಜಿ ಹಾಕ್ತಾಯಿದ್ರು, ಬಜ್ಜಿ ತಗೊಬಂದೆ. ನಮ್ಮ ಹುಡುಗ ಮಲಗಿದ್ದ, ಇವಾಗ ಎತ್ತು ಕೂತವನೆ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಇಲ್ಲೊಂದು ಅವರು ಇದ್ಬಿಟ್ಟು ಸ್ವಲ್ಪ ಗಾಡಿ ಕೂಲ್ ಮಾಡ್ಕೊಳ್ಳೋಣ. ಫುಲ್ಲು ಹೀಟ್ ಆಗಿಬಿಟ್ಟೈತೆ ಗಾಡಿ. 1 ಅವರ್ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ವೀಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡು ಹೋಗೋಣ. ಇವಾಗ ಮಾಡ್ತಾರೋ ವೀಡಿಯೋ ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಇವಾಗ ಎಡಿಟ್ ಮಾಡೋಕ್ಕೆ 1 ಅವರ್ ಆದರೂ ಬೇಕು. ಎಡಿಟ್ ಮಾಡ್ಕೊಂಡು ಅಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಗಾಡಿ ಕೂಲ್ ಆಗುತ್ತೆ. ಇಲ್ಲಿಂದ ಹೊರಡೋಣ. ಯಾರ್ಯಾರು ಹೊಸ್ದಾಗಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದೇ ವ್ಲಾಗ್ನ ಇಲ್ಲಿಂದನೇ ಶಿರಾ ಟೋಲಿಂದ ಮತ್ತೆ ಮುಂದಿನ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಶುಭ ರಾತ್ರಿ.